ನಮೋ 3.0 ಸರ್ಕಾರದ ಎರಡನೇ ಬಜೆಟ್ ಇವತ್ತು ಮಂಡನೆ ಆಗುತ್ತೆ. ಮೋದಿ ಸರ್ಕಾರದ ಎರಡನೇ ಅವಧಿಯಿಂದ ಪೂರ್ಣಕಾಲಿಕ ವಿತ್ತ ಸಚಿವೆಯಾಗಿದ್ದಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಇದು 8ನೇ ಬಜೆಟ್. ಈ ಮೂಲಕವಾಗಿ ದೇಶದ ಆಯವ್ಯಯವನ್ನು 8 ಬಾರಿ ಮಂಡನೆ ಮಾಡುವಂತಹ ಅವಕಾಶ ನಿರ್ಮಲಾ ಸೀತಾರಾಮನ್ ಅವರಿಗೆ ಬಂದೊದಗಿರುವಂಥದ್ದು. ನಮೋ 3.0 ಎರಡನೇ ಬಜೆಟ್ನಲ್ಲಿ ಬಹಳ ಮುಖ್ಯವಾಗಿ ತೆರಿಗೆಯ ಹೊರೆ ಇಳಿಸ್ತಾರಾ ನಿರ್ಮಲಾ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಇರುವಂಥದ್ದು. ನಿರ್ಮಲಾ ಸೀತಾರಾಮನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ, ಇದಕ್ಕೂ ಟ್ಯಾಕ್ಸ್ ಹಾಕ್ತಾರೆ, ಮತ್ತೊಂದಕ್ಕೆ ಟ್ಯಾಕ್ಸ್ ಹಾಕ್ತಾರೆ, ಇನ್ನೊಂದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಅಂತ ಹೇಳ್ಕೊಂಡು ಪ್ರತಿನಿತ್ಯ ನಾನಾ ಸ್ವರೂಪದಲ್ಲಿ ಅವ್ರನ್ನ ಟೀಕೆ ಮಾಡ್ತಾ ಇರ್ತಾರೆ. ಆದರೆ ಈಗ ನಮೋ ಲೆಕ್ಕದ ಲಾಭ ನಷ್ಟ ಏನು, ಜಾಗತಿಕ ಸವಾಲುಗಳ ನಡುವೆ ದೇಶದ ಅಭಿವೃದ್ಧಿ ಮಂತ್ರವನ್ನು ಪಠಿಸುವಂತಹ ಕೆಲಸವನ್ನು ಹೇಗೆ ಮಾಡ್ತಾರೆ, ಈಡೇರ್ತವ ಕರ್ನಾಟಕದ ನಿರೀಕ್ಷೆಗಳು. ನ್ಯೂಸ್ 18ನಲ್ಲಿ ಮೆಗಾ ಕವರೇಜ್ ಇವತ್ತು ಇಡೀ ದಿವಸ ನಿಮಗೆ ಇಡೀ ಬಜೆಟ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಕೂಲಂಕಷವಾದಂತಹ ಮಾಹಿತಿಯನ್ನು ಮತ್ತು ಹೇಗೆ ತೆರಿಗೆ ಸ್ಲ್ಯಾಬ್ಗಳಲ್ಲಿ ವ್ಯತ್ಯಯ ಏನೇ ಇದ್ದರೂ ಕೂಡ ಅದನ್ನು ಅತ್ಯಂತ ಸಮರ್ಪಕವಾಗಿ ನಿಮ್ಮ ಮುಂದಿಡುವಂತಹ ತಜ್ಞರು ಕೂಡ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆಯೇ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಕರ್ನಾಟಕದ ಉತ್ತರ ಭಾಗ, ದಕ್ಷಿಣ ಭಾಗ, ಕರಾವಳಿ ಭಾಗ, ಹೀಗೆ ಎಲ್ಲ ಭಾಗಗಳಿಂದಲೂ ಕೂಡ ನಾವು ಜನರ ಮೂಲಕವಾಗಿ ಅಭಿಪ್ರಾಯ ಸಂಗ್ರಹಿಸುವಂತಹ ಕೆಲಸವನ್ನು ಕೂಡ ಮಾಡೋಣ. ಯಾವ ರೀತಿಯಾಗಿ ಅವರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ, ಹೀಗೆಲ್ಲ ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಈ ಬಾರಿಯ ಬಜೆಟ್ ಬಗ್ಗೆ ಇರುವಂಥ ಆಶಯಗಳೇನು, ವಿಶೇಷವಾಗಿ ತೆರಿಗೆ ಸ್ಲ್ಯಾಬ್ಗಳ ಬದಲಾವಣೆ ಆಗುತ್ತಾ, ತೆರಿಗೆ ವಿನಾಯಿತಿ ಹೆಚ್ಚಳ ಮಾಡ್ತಾರಾ, ಇದು ಜನರಿಗಿರುವಂತಹ ನಿರೀಕ್ಷೆ. ಮತ್ತು ಹಾಗೆಯೇ ಮಹಿಳೆಯರ ಸಬಲೀಕರಣಕ್ಕೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಬೇರೆ ಬೇರೆ ಸ್ವರೂಪಗಳಲ್ಲಿ ತರ್ತಾ ಇದ್ದಾವೆ, ಬೇರೆ ಬೇರೆ ಸರ್ಕಾರಗಳು ಘೋಷಣೆ ಮಾಡ್ತಿದ್ದಾವೆ. ಅದು ಕೇಂದ್ರದಿಂದ ಏನಾದರೂ ಗ್ಯಾರಂಟಿ ಸಿಗುತ್ತಾ ಮಹಿಳೆಯರಿಗೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು. ಹಾಗಾದರೆ ಬಹಳ ಮುಖ್ಯವಾಗಿರುವಂತಹ ನಿರೀಕ್ಷೆಗಳು ಏನು, ಟಾಪ್ 10 ನಿರೀಕ್ಷೆಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದರಲ್ಲಿ ಯಾವುದನ್ನೆಲ್ಲ ಈಡೇರಿಸ್ತಾರೆ, ಯಾವುದನ್ನು ಬಿಡ್ತಾರೆ ಅಂತ ನೋಡಬೇಕು. ಕಿಸಾನ್ ಸಮ್ಮಾನ್ ಕಂತಿನ ಹಣದಲ್ಲಿ ಹೆಚ್ಚಳ ಮಾಡಬಹುದಾ ಅಂತೇಳಿ, ಯಾಕಂದರೆ ಈಗ ವರ್ಷಕ್ಕೆ ಒಂದೊಂದು ಕಂತಿನಲ್ಲಿ 2,000 ರೂಪಾಯಿ ರೀತಿಯಲ್ಲಿ 6,000 ರೂಪಾಯಿಯ ಒಟ್ಟು ಕಿಸಾನ್ ಸಮ್ಮಾನನ್ನು ಕೊಡ್ತಾ ಇದ್ದಾರೆ. ಆದರೆ ಈ ತ್ರೈಮಾಸಿಕವಾಗಿರ್ತಕ್ಕಂತಹ ಒಂದು ಕಿಸಾನ್ ಸಮ್ಮಾನನ್ನು ತ್ರೈಮಾಸಿಕವಾಗಿ ಬದಲಿಸ್ತಾರ ಅನ್ನುವಂಥದ್ದೊಂದು. ಈಗ 4 ತಿಂಗಳಿಗೆ ಒಮ್ಮೆ 2,000 ಅಂದರೆ 4 3 12 ಆ ರೀತಿಯಾಗಿ 6,000 ರೂಪಾಯಿ ಕೊಡ್ತಿದ್ದಾರೆ. ಅದನ್ನು ಜಾಸ್ತಿ ಮಾಡ್ತಾರೆ, 3,000 ಅಥವಾ 4,000 ಈ ರೀತಿಯಾಗಿ ಇನ್ಕ್ರೀಸ್ ಮಾಡುವಂಥದ್ರ ಅವಶ್ಯಕತೆ ಇದೆ ಒಂದು ಕಂತಿನಲ್ಲಿ. ಇನ್ನು ಗ್ಯಾರಂಟಿಗೆ ಕೌಂಟರ್ ಕೊಡೋದಕ್ಕಾಗಿ ಮಹಿಳೆಯರಿಗೆ ಹಣ ಕೊಡುವಂತಹ ಕೆಲಸವನ್ನು ಏನಾದರೂ ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾರಾ ಅಂತೇಳಿ, ಮಹಿಳೆಯರಿಗೆ ನೇರವಾದಂತಹ ನಗದು ಸಹಾಯವನ್ನು ಮಾಡುವಂತಹ ಸಾಧ್ಯತೆ ಕಡಿಮೆ ಇದ್ದರೂ ಕೂಡ ಮಹಿಳೆಯರ ಸಬಲೀಕರಣಕ್ಕೆ ಬೇಕಾದಂತಹ, ಅಂದರೆ ವಿಶೇಷವಾಗಿ ನಮ್ಮಲ್ಲಿರುವಂತಹ ಸ್ತ್ರೀ ಸಹಾಯ ಗುಂಪುಗಳಿರ್ಬೋದು, ಅವುಗಳ ಮೂಲಕವಾಗಿ ಬಡ ಮಹಿಳೆಯರ ಉದ್ಧಾರಕ್ಕಾಗಿ, ಅವರ ಒಂದು ಆರ್ಥಿಕ ಸಬಲೀಕರಣಕ್ಕಾಗಿ ಏನಾದರೂ ಯೋಜನೆಯನ್ನು ರೂಪಿಸ್ತಾರಾ, ಹಾಗೆಯೇ ಮಹಿಳೆಯರು ಉದ್ಯಮಿಗಳಾದಾಗ ಅವರಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಸರ್ಕಾರ ಕೊಡುತ್ತಾ, ಕೇಂದ್ರ ಸರ್ಕಾರ ಈಗಾಗಲೇ ಕೊಡ್ತಾ ಇರುವಂತಹ ಪ್ರೋತ್ಸಾಹವನ್ನು ಇನ್ನಷ್ಟು ಹೆಚ್ಚಳ ಮಾಡುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ದಲಿತರ ಅಭಿವೃದ್ಧಿಗೆ ವಿಶೇಷ ಗಮನವನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದ್ದೇ ಇದೆ. ಸರ್ಕಾರಕ್ಕೆ ದಲಿತ ಮತಗಳನ್ನು ತನ್ನ ಕಡೆಗೆ ಸೆಳೆಯುವಂತಹ ನಿಟ್ಟಿನಲ್ಲೂ ಹಾಗೂ ಒಟ್ಟಾರೆಯಾಗಿ ಆರ್ಥಿಕ ಪ್ರಗತಿ ವೇಗವನ್ನು ಪಡ್ಕೊಳ್ತಿರುವಂತಹ ಸಂದರ್ಭದಲ್ಲಿ ದಲಿತರ ಅಭಿವೃದ್ಧಿಗೆ ಬೇಕಾದಂಥ ಯೋಜನೆಗಳನ್ನು ರೂಪಿಸುವಂಥದ್ದು. ಇನ್ನು ಉದ್ಯೋಗಗಳ ಹೆಚ್ಚಳಕ್ಕಾಗಿ ಕೌಶಲ್ಯಾಭಿವೃದ್ಧಿಗೆ ಆದ್ಯತೆಯನ್ನು ಕೊಡಲೇಬೇಕಾದಂಥದ್ದು. ಕೌಶಲ್ಯಾಭಿವೃದ್ಧಿ ಅನ್ನುವಂಥದ್ದು, ಸ್ಕಿಲ್ ಇಂಡಿಯಾ ಅನ್ನುವಂಥದ್ದನ್ನು ಪ್ರಧಾನಿ ಮೋದಿಯವರು 2014ರಲ್ಲಿ ಘೋಷಣೆ ಮಾಡಿದರೂ ಕೂಡ ಸ್ಕಿಲ್ ಇಂಡಿಯಾ ಆ್ಯಕ್ಚುಲಿ ಯಾವ ಅರ್ಥದಲ್ಲಿ ಅವರ ಕನಸುಗಳೇನಿತ್ತು ಆ ಕನಸುಗಳು ಸಂಪೂರ್ಣವಾಗಿ, ಪ್ರಧಾನಿಯವರ ಕನಸುಗಳು ಸಂಪೂರ್ಣವಾಗಿ ಈಡೇರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಕೌಶಲ್ಯಾಭಿವೃದ್ಧಿಗೆ ಮತ್ತಷ್ಟು ಆದ್ಯತೆ ಕೊಡಲೇಬೇಕಾದಂಥ ಅವಶ್ಯಕತೆ ಇದೆ. ಈ ಮೂಲಕ ಉದ್ಯೋಗಗಳ ಹೆಚ್ಚಳ ಅಥವಾ ಉದ್ಯೋಗಗಳನ್ನು ನೀಡುವಂತಹ ಸಂಸ್ಥೆಗಳೇನಿದ್ದಾವಲ್ಲ ಅವರಿಗೆ ಸ್ಕಿಲ್ಡ್ ಲೇಬರ್ ಸಿಗುವಂತಹ ಒಂದು ಅವಕಾಶವನ್ನು ಮಾಡಿಸುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತಾ ಅಂತೇಳಿ. ಆದಾಯ ತೆರಿಗೆ ವಿನಾಯಿತಿಯಲ್ಲಿ ಬದಲಾವಣೆ, ಆದಾಯ ತೆರಿಗೆಯ ವಿನಾಯಿತಿ ಏನೋ ಈಗ ಕೊಡ್ತಾ ಇದ್ದಾರೆ ಅದರಲ್ಲಿ ಬದಲಾವಣೆ ಆಗಲೇಬೇಕು ಅನ್ನುವಂಥ ನಿರೀಕ್ಷೆ ಇದೆ. ಯಾಕಂದರೆ ಈ ದೇಶದಲ್ಲಿ
ತೆರಿಗೆಯನ್ನು ಕಟ್ಟುವಂಥವರ ಸಂಖ್ಯೆನೇ ಬಹಳ ಕಡಿಮೆ ಇರುವಂಥದ್ದು. ಅದರಲ್ಲೂ ಕೂಡ ಯಾರ್ಯಾರು ಉದ್ಯೋಗಿಗಳಿದ್ದಾರೆ ಅಂಥವ್ರು ಮಾತ್ರ ಬಹಳ ನಿಯತ್ತಿನಿಂದ ಬಹಳ ಶಿಸ್ತಿನಿಂದ ತಮ್ಮ ತೆರಿಗೆಯನ್ನು ಪಾವತಿ ಮಾಡ್ತಾ ಬರ್ತಾ ಇದ್ದಾರೆ. ತಿಂಗಳ ಸಂಬಳದಲ್ಲಿ ಇಷ್ಟು ತೆರಿಗೆ ಅನ್ನುವಂಥದ್ದು ಪಾವತಿ ಆಗ್ತಾ ಇರುತ್ತೆ. ಅಂಥವರಿಗೆ ನಿಜಕ್ಕೂ ಕೂಡ ಅವರು ಬಹುತೇಕರು ಇವತ್ತು ಮಧ್ಯಮ ವರ್ಗದಲ್ಲಿದ್ದಾರೆ ಅಥವಾ ಮೇಲ್ಮಧ್ಯಮ ವರ್ಗಕ್ಕೆ ಸ್ವಲ್ಪ ಮಟ್ಟಿಗೆ ಹೋಗ್ತಾ ಇರುವಂಗೆ ಕಾಣ್ತಾ ಇದ್ದಾರೆ. ಆದರೆ ಅವ್ರಿಗೆ ತೆರಿಗೆ ರಿಲೀಫ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾನಾ ಸ್ವರೂಪಗಳಲ್ಲಿ ತೆರಿಗೆ ಕಟ್ತಾ ಇದ್ದೀವಿ. ಈಗ ಆದಾಯ ತೆರಿಗೆಯಲ್ಲೂ ಕೂಡ ನಾವು ಇಷ್ಟು ಪ್ರಮಾಣದಲ್ಲಿ ಕಟ್ತಾ ಹೋದರೆ ನಮ್ಮ ಹತ್ರ ಉಳಿಯೋದು ಏನು ಅನ್ನುವಂಥ ಪ್ರಶ್ನೆ ಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಆದಾಯ ತೆರಿಗೆಯಲ್ಲಿ ಏನಾದರೂ ವಿನಾಯಿತಿಯನ್ನು ಕೊಡ್ತಾರಾ ಅಂಥೇಳಿ ಡಿಜಿಟಲ್ ಸೆಕ್ಯೂರಿಟಿ ಮತ್ತು ಮೂಲಸೌಕರ್ಯ ಇದು ಇವತ್ತಿನ ಬಹಳ ಮುಖ್ಯವಾದಂಥ ಆದ್ಯತೆ ಆಗಿದೆ. ಡಿಜಿಟಲ್ ಸೆಕ್ಯೂರಿಟಿಯನ್ನು ಹೆಚ್ಚಳ ಮಾಡಲೇಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಆದ್ಯತೆ ಆಗಿದೆ. ಅದು ಜನರ ದೃಷ್ಟಿಯಿಂದಲೂ ಕೂಡ ದೇಶದ ದೃಷ್ಟಿಯಿಂದಲೂ ಕೂಡ. ಹಾಗೆಯೇ ಮೂಲಸೌಕರ್ಯಕ್ಕೆ ವಿಶೇಷ ಒತ್ತನ್ನು ಈ ಬಾರಿ ಕೊಡುವಂತಹ ಎಲ್ಲ ನಿರೀಕ್ಷೆಗಳಿದ್ದಾವೆ. ಒಂದು ವಿಚಾರವನ್ನು ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆಯಲ್ಲೂ ಕೂಡ ಹೇಳಲಾಗಿದೆ. ಮುಂದಿನ 20 ವರ್ಷಗಳ ಕಾಲ ನಾವು ಮೂಲಸೌಕರ್ಯದ ಮೇಲಿನ ಸ್ಪೆಂಡಿಂಗನ್ನು ಜಾಸ್ತಿ ಮಾಡಬೇಕು. ನಾವೇನು ವಿಕಸಿತ ಭಾರತ ಅನ್ನೋದನ್ನು 2047ಕ್ಕೆ ಗುರಿಯನ್ನು ಇಟ್ಕೊಂಡಿದ್ದೀವಿ. ಆ ವಿಕಸಿತ ಭಾರತ ಆಗಬೇಕು ಅಂತ ಹೇಳಿದರೆ ಮೂಲಸೌಕರ್ಯದ ಮೇಲೆ ಇನ್ನೂ 20 ವರ್ಷಗಳ ಕಾಲ ಹೆಚ್ಚಿನ ಹೂಡಿಕೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿ. ಹಾಗಿದ್ದಾಗ ಮಾತ್ರ ಭಾರತ ವಿಕಸಿತ ಭಾರತವಾಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರನೇ ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಅಲ್ಲಿ ಸ್ಪೆಂಡಿಂಗ್ ಜಾಸ್ತಿ ಆಗಬಹುದು. AI ಕ್ಷೇತ್ರದಲ್ಲಿ ಸಂಶೋಧನೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. AI ವಿಚಾರದಲ್ಲಿ ನಾವು ವಿಶೇಷವಾಗಿ ಕನ್ನಡಿಗರು ಹೇಳ್ತಾ ಇರ್ತೀವಿ, ಯಾವುದೇ ದೇಶದಲ್ಲಿ ಅಮೆರಿಕಾದಲ್ಲಿರುವಂತಹ ಯಾವುದೇ ಒಂದು ಸಾಫ್ಟ್ವೇರ್ ಕಂಪನಿ ಬರೆಯುವಂತಹ ಪ್ರೋಗ್ರಾಮಿಂಗ್ನಲ್ಲೂ ಕೂಡ ಅದರಲ್ಲಿ ಒಬ್ಬ ಕನ್ನಡಿಗ ಇರ್ತಾನೆ ಅಂತೇಳಿ. ಆದರೆ ಅವೆಲ್ಲವೂ ಕೂಡ ಇದ್ದಾಗಿಯೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಬೆಂಗಳೂರು ದೇಶದ ಸಿಲಿಕಾನ್ ಕ್ಯಾಪಿಟಲ್ ಆಗಿರೋದ್ರಿಂದಾಗಿ ನಮ್ಮ ಬೆಂಗಳೂರಿನ ಕೇಂದ್ರಿತವಾಗಿ ಕೂಡ AI ಸಂಶೋಧನೆಗೆ ಆದ್ಯತೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಾ ಅಂತೇಳಿ. ಇನ್ನು ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಒತ್ತನ್ನು ಕೊಡಬೇಕಾದಂಥದ್ದು ಇದು ಮೋದಿ ಸರ್ಕಾರ ಈ ವಿಚಾರಕ್ಕೆ ಒತ್ತು ಕೊಡ್ತಾ ಬಂದಿದೆ. ಅದರ ನಿರೀಕ್ಷೆ ಸಹಜವಾಗಿಯೇ ಈ ಬಾರಿಯೂ ಕೂಡ ಇದೆ. ಕಳೆದ ಬಾರಿ ಪುರಿ, ಒರಿಸ್ಸಾದಿಂದ ಹಿಡಿದು ಕಾಶಿ ಈ ರೀತಿಯಾದಂಥ ಒಂದು ಸಂಪರ್ಕಗಳ ಆದ್ಯತೆ ಕೊಟ್ಟಿದ್ರು. ಇದನ್ನು ಮತ್ತಷ್ಟು ಜಾಸ್ತಿ ಮಾಡ್ಬೋದು. ಷೇರು ಮಾರುಕಟ್ಟೆ ಲಾಭದ ತೆರಿಗೆಯಲ್ಲಿ ಬದಲಾವಣೆಯನ್ನು ಮಾಡಬೇಕು. ಯಾಕಂದರೆ ಕಳೆದ ಬಾರಿ ಒಂದು ತೆರಿಗೆಯನ್ನು ಹಾಕಿದಾಗ ಷೇರು ಮಾರುಕಟ್ಟೆಯಲ್ಲಿ ಬಹಳಷ್ಟು ವ್ಯತ್ಯಯ ಆಯಿತು. ಶೇರ್ ಮಾರ್ಕೆಟ್ ಅದನ್ನು ಬಹಳ ಪಾಸಿಟಿವ್ ಆಗಿ ತೆಗೆದುಕೊಂಡಿರಲಿಲ್ಲ ಮತ್ತು ಇದೇ ಕಾರಣಕ್ಕಾಗಿ ಷೇರು ಮಾರುಕಟ್ಟೆಯ ಲಾಭದ ತೆರಿಗೆಯಲ್ಲಿ ಈಗ ಬದಲಾವಣೆಯನ್ನು ಮತ್ತೆ ತರ್ತಾರಾ ಅನ್ನುವಂತಹ ನಿರೀಕ್ಷೆ ಇದ್ದೇ ಇದೆ. ಇನ್ನು ಮೂಲಸೌಕರ್ಯಕ್ಕೆ ವೇಗವನ್ನು ಕೊಟ್ಟು GDP ಏರಿಕೆಗೆ ಒತ್ತನ್ನು ಕೊಡಬೇಕಾಗಿರುವಂಥದ್ದು ಸರ್ಕಾರದ ಆದ್ಯತೆಯಾಗಿದೆ. 6.4 ಈ ಬಾರಿಯ 6.4 ಪ್ರಗತಿ ದರವನ್ನು ಕಳೆದ 4 ವರ್ಷಗಳಿಗೆ ಹೋಲಿಕೆ ಮಾಡಿದರೆ 2020ರಲ್ಲಿ ಕೋವಿಡ್ನ ಕಾರಣಕ್ಕಾಗಿ ಹೊಡೆತ ಬಿದ್ದಿದ್ದು ಬಿಟ್ಟರೆ ಅದಾದ ನಂತರದ ವರ್ಷಗಳಲ್ಲೂ ಕೂಡ ಅತ್ಯಂತ ಲೋವೆಸ್ಟ್ ಪ್ರಗತಿ ದರ ಈ ವರ್ಷ ದಾಖಲಾಗಿದೆ.